ನಮಸ್ಕಾರ. ಸುಷ್ಮಾ ಶ್ರೀನಿವಾಸ್, ಕರ್ನಾಟಕ ರೈತ ದಿನಸನ ಸಂಸ್ಥಾಪಕ ಅಧ್ಯಕ್ಷರು. ನಿನ್ನೆಯಲ್ಲ ಮೊನ್ನೆ 2 ದಿನದ ಹಿಂದೆ ಒಂದು ಪತ್ರಿಕಾಗೋಷ್ಠಿಯನ್ನು ರಾಜಕೀಯ ಮುಖಂಡರು ಕರೆದಿದ್ದಾರೆ. ಅದರಲ್ಲಿ ಹೇಳಿರುವಂಥದ್ದವರು KC ವ್ಯಾಲಿ HN ವ್ಯಾಲಿ ನೀರಿನ ಬಗ್ಗೆ ಯಾರಿಗೂ ಆತಂಕ ಬೇಡ, ಶುದ್ಧವಾಗಿದೆ ನೀರು ಅಂತೇಳಿ ಹೇಳ್ತಾ ಇದ್ದಾರೆ. ಅಲ್ಲ ಸ್ವಾಮಿ, 2ನೇ ಹಂತದ ನೀರೇ ಶುದ್ಧವಾಗಿದೆ ಅಂತ ನೀವು ಯಾವ ರೀತಿ ಹೇಳ್ತಾ ಇದ್ದೀರಾ ಅಂತ ನನಗೆ ಅರ್ಥ ಆಗ್ತಿಲ್ಲ. ನೀವು ಯಾರೋ ಒಬ್ಬ ವಿಜ್ಞಾನಿ ಹೇಳಿದ್ದಾರೆ ಅಂತ ಇಂಥ ಹೇಳಿಕೆ ಕೊಡೋದು ಏನು ನಿಮಗೆ ಶೋಭೆ ತರಲ್ಲ. ಕಳೆದ ತಿಂಗಳಿನಲ್ಲಿ ಪೊಲ್ಯೂಷನ್ ಬೋರ್ಡ್ ಅವರು ಚಿಕ್ಕಬಳ್ಳಾಪುರ ಮತ್ತು ಕೋಲಾರಲ್ಲಿ ಅಲ್ಲಲ್ಲಿ ಮಣ್ಣು ತಗೊಂಡು ಪರೀಕ್ಷೆಯನ್ನು ಮಾಡಿದ್ದಾರೆ. ಆ ಪರೀಕ್ಷೆಯಲ್ಲಿ ಮಣ್ಣಿನಲ್ಲಿ ಭಾರಿ ಲೋಹಗಳು ಪತ್ತೆಯಾಗಿದೆ, ರಾಸಾಯನಿಕ ಪತ್ತೆ ಆಗಿದೆ, ಕುಡಿಯುವ ನೀರಿನಲ್ಲಿ ನೈಟ್ರೇಟ್ ಪತ್ತೆ ಆಗಿದೆ. ಆದರೂ ಸಹಿತ ನೀರು ಶುದ್ಧವಾಗಿದೆ ಅಂತ ತಾವು ಹೇಳಿಕೆಯನ್ನು ಕೊಟ್ಟಿದ್ದೀರಾ. ಮತ್ತು ತಮ್ಮ ಹೇಳಿಕೆಯನ್ನು 50 ಅಡಿ 100 ಅಡಿಯಲ್ಲಿ ನೀರು ಬರ್ತಾ ಇದೆ ಅಂತೇಳಿ ದಯವಿಟ್ಟು ಬಂದು ತೋರಿಸಿ, ಎಲ್ಲಿ 100 ಅಡಿಯಲ್ಲಿ ನೀರು ಬರ್ತಾ ಇದೆ, ಎಲ್ಲಿ 100 ಅಡಿ ಬೋರ್ ಹಾಕಿದ್ರೆ ನೀರು ಬರುತ್ತೆ ಅಂತೇಳಿ. ನಿಮಗೆ ಶೋಭೆ ತರಲ್ಲ ರಾಜಕೀಯ ಮುಖಂಡರಿಗೆ. ಯಾಕೆಂದರೆ ನೋಡಿ, ನೀವು ಒಬ್ಬರೇ ಹೇಳೋದಲ್ಲ, ನಮ್ಮ 3 ಜಿಲ್ಲೆಯಲ್ಲಿ 15 ಜನ ಶಾಸಕರಿದ್ದಾರೆ. ಅವ್ರನ್ನೆಲ್ಲ ಕರೆಸಿ ಕೂರಿಸ್ಕೊಂಡು ನೀವು ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡೋದೇ ಅಲ್ಲದೆ ನೀರಾವರಿ ಹೋರಾಟಗಾರರ ಜೊತೆ ಒಂದು ಸಮಿತಿಯನ್ನು ರಚಿಸೋ ಅಥವಾ ಅವ್ರ ಜೊತೆ ಕೂತ್ಕೊಂಡು ಚರ್ಚೆಯನ್ನು ಮಾಡುವಂಥ ಕೆಲಸ ಮಾಡಬೇಕಾಗಿತ್ತು. ಆದರೆ ನೀವು ಮಾಡ್ತಾ ಇಲ್ಲ. ಯಾಕೆ ಮಾಡ್ತಾ ಇಲ್ಲ ಅನ್ನೋದು ನಿಮ್ಮನ್ನು ನೀವೇ ಪ್ರಶ್ನೆ ಮಾಡ್ಕೊಳ್ಳಿ. ನಾವು ನಿಮ್ಮಷ್ಟು ವಿದ್ಯಾವಂತರಲ್ಲ, ವಿಜ್ಞಾನಿಗಳು ಮೊದಲೇ ಅಲ್ಲ. ನಮಗೆ ಯಾವ ರೀತಿ ಇದು ಚೆನ್ನಾಗಿದೆ ಅಂತ ಗೊತ್ತಾಗುತ್ತೆ ಅಂದಾಗ, ನೀರು ಕೆರೆಯಲ್ಲಿ ನೀರು ತುಂಬಿದಾಗ ಪರಿಸರ ಅಷ್ಟು ಚೆನ್ನಾಗಿ ಕಂಗೊಳಿಸ್ತಾ ಇರುತ್ತೆ. ಆದರೆ ನಮ್ಮ ಕಂದ್ವಾರ ಕೆರೆಯಲ್ಲಿ ಬಂದು ನೋಡಿ ನೀವು, ಯಾವ ರೀತಿ ಇದೆ, ವಾಸನೆ ಯಾವ ರೀತಿ ಇದೆ, ನೀರಿನ ಬಣ್ಣ ಯಾವ ರೀತಿ ಇದೆ, ಜೊಂಡು ಯಾವ ರೀತಿ ತುಂಬಿಕೊಂಡಿದೆ ಅಂತ ನೀವು ಒಂದು ಸರಿ ದಯವಿಟ್ಟು ಅಲ್ಲಿಗೆ ಹೋಗಿಲ್ಲ ಅನ್ಸುತ್ತೆ, ಅಲ್ಲಿಗೆ ಹೋಗಿ ನೋಡಿ. ಎಲ್ಲೋ ಕೂತ್ಕೊಂಡು ನೀವು DC ಆಫೀಸ್ಗಳಲ್ಲೋ ಇನ್ನೆಲ್ಲೋ ಕೂತ್ಕೊಂಡು ಪತ್ರಿಕಾ ಹೇಳಿಕೆಗಳು ಕೊಡೋದು ಅಲ್ಲ. ಯಾಕೆ ಹೇಳ್ತಿದ್ದೀನಿ ಈ ಮಾತಂದರೆ, ಯಾವುದೇ ಶಾಸಕರಾಗ್ಬೋದು, MLAಗಳಾಗ್ಬೋದು, MLCಗಳಾಗ್ಬೋದು, ಯಾರೇ ಆಗಲಿ, ನಿಮ್ಮ ಕುಟುಂಬಗಳಲ್ಲೂ ಇಲ್ಲಿ ವಾಸ ಮಾಡ್ತಿಲ್ಲ. ಈ ನೀರನ್ನು ನೀವು ಉಪಯೋಗಿಸ್ತಿಲ್ಲ. ನೀವು ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ಕೊಂಡು, ಸಾವಿರಾರು ರೂಪಾಯಿ ಖರ್ಚು ಮಾಡಿಕೊಂಡು ಹಿಮಾಲಯ ನೀರುಗಳನ್ನು ಕುಡ್ಕೊಂಡು ಎಲ್ಲೋ ಇದ್ದೀರಾ. ಬೆಂಗಳೂರಲ್ಲಿ ಕಾವೇರಿ ನೀರುಗಳನ್ನ ಬಳಸ್ಕೊಂಡು ದಯವಿಟ್ಟು ಆ ಕೆರೆ ಅಂಗಳದಲ್ಲಿ ಒಂದು 2-3 ತಿಂಗಳು ವಾಸ ಮಾಡಿ, ನಿಮಗೆ ನಮ್ಮ ಕಷ್ಟ ಅರ್ಥ ಆಗುತ್ತೆ. ಇಂಥ ಹೇಳಿಕೆಗಳು ಕೊಡೋದು ಏನು ಸರಿ ಇಲ್ಲ ಅಂತ ನನ್ನ ಭಾವನೆ. ಮತ್ತು ಇನ್ನೊಂದು, ನಮ್ಮ ಹೆಣ್ಮಕ್ಳು ದಯವಿಟ್ಟು ಎಚ್ಚೆತ್ಕೊಳ್ಬೇಕಾಗತ್ತೆ. ಇವತ್ತು ತಾಯಿ ಊಟ ಇಟ್ಟರೆ ಅಮೃತ ಅಂತ ಹೇಳೋ ಕಾಲ ಒಂದಿತ್ತು. ಇವಾಗ ನಮಗೆ ಗೊತ್ತಿಲ್ಲದೆ ಮನೆಯವರಿಗೆ ನಾವು ವಿಷವನ್ನು ಬಣಿಸ್ತಾ ಇದ್ದೀವಿ. ಆಲ್ರೆಡಿ ವಿಷವನ್ನೇ ನಾವು ಇಡ್ತಾ ಇರೋವಂಥದ್ದು. ಸ್ಲೋ ಪಾಯ್ಸನ್ನ ನಾವು ಕೊಡ್ತಾ ಇದ್ದೀವಿ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನಷ್ಟ ಆದರೆ ನಮಗಾಗತ್ತಷ್ಟೇ, ಯಾವುದೇ ರಾಜಕೀಯ ಮುಖಂಡರಿಗೂ ನಷ್ಟ ಆಗಲ್ಲ. ಕಾರಣ ಅವ್ರು ಯಾರು ಲೋಕಲಲ್ಲಿ ಇಲ್ಲ. ದಿನೇ ದಿನೇ ಹೆಚ್ಚಾಗ್ತಿದೆ ಕಾಯಿಲೆಗಳು. ಪ್ರತಿಯೊಬ್ಬ ವ್ಯಕ್ತಿಯು ಎಚ್ಚೆತ್ಕೊಂಡು ಮಾತಾಡಿದಾಗ ಮಾತ್ರ ಇದಕ್ಕೆ ಏನಾದರೂ ಪರಿಹಾರ ಸಿಗೋವಂಥದ್ದು. ಇಲ್ಲದೆ ಇದ್ದರೆ ನಾವು ಸಾಯೋವರೆಗೂ ಇದೇ ರೀತಿ ಅನುಭವಿಸ್ಬೇಕಾಗತ್ತೆ. ಮುಂದಿನ ಪೀಳಿಗೆಗಳನ್ನು ಸರ್ವನಾಶ ಮಾಡೋದಂತೂ ಖಂಡಿತ. ಯಾರಿಗೂ ಅವಶ್ಯಕತೆ ಇಲ್ಲ ನಿಮ್ಮ ಜೀವನಗಳ ಬಗ್ಗೆ. ಅವರು ಕಣ್ಣಿಗೆ ಕಟ್ಟದಂತೆ ಸುಳ್ಳುಗಳನ್ನ ಹೇಳಿಕೊಂಡೇ ಬರ್ತಾ ಇದ್ದಾರೆ. ದಯವಿಟ್ಟು ಇದನ್ನೆಲ್ಲ ನಾವು ವಿರೋಧಿಸಬೇಕಾಗತ್ತೆ. ಮುಂದಿನ ದಿನಗಳಲ್ಲಿ ಇವರಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಇಂತಹ ಮುಂದಿನ ದಿನಗಳಲ್ಲಿ ಹೋರಾಟಗಳನ್ನು ತೀವ್ರಗೊಳಿಸಬೇಕಾಗುತ್ತೆ. ದಯವಿಟ್ಟು ಸ್ವಾಮಿ, ಮೂಲಭೂತ ಸೌಕರ್ಯಗಳಿಗೆ ಮೋಸ ಮಾಡಬೇಡಿ ಅಂತೇಳಿ ಈ ಮೂಲಕ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ.